ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ವಾಡ್ ಪ್ಲೇನ ಆಡ್ತಿದ್ದೀವಿ, ಗೇಮ್ ಪ್ಲೇನ. ಇವತ್ತು ಸ್ಯಾಂಟೋಸದಲ್ಲಿ ಇಳಿಯೋಣ ಅಂತ ಹೋಯ್ತಾ ಇದೀವಪ್ಪ. ಯಾವ ಒಬ್ಬನೂ ಗೊತ್ತಿಲ್ಲ, ಇದು ಕಿತ್ತದ ನನ್ನ ಮಕ್ಕಳು ಹಿಂಗೆ ಆಡ್ತಾರೆ ನೋಡೋಣ ಬನ್ನಿರಿ. ಯಾವನು ಒಬ್ಬನೂ ಹೇಳ್ತಿಲ್ಲಲ್ಲ ಗುರು. ಅವು ಯಾರೋ ಒಬ್ಬ ಹಿಂದೆ ಹೇಳ್ದಾನೆ, ಸೆರಾಗಿ ವಾಂಚ್ತಾನೆ 3ನೇ ನಂಬರ್ ಇವನಿಗೆ. ವಾಂಜು ಬಂದಿದ್ರು ನಾವು ಎಷ್ಟೋ ಸ್ವಲ್ಪ ನಿಲ್ರಿ, ಸ್ಕಿಪ್ ಮಾಡ್ಬೋಣ. ಸುಮ್ಮನೆ ಇದು ರೆಕಾರ್ಡಿಂಗ್ ಮಾಡಿದ್ದು ಅವಾಗಲೇ ಆಡಿದ್ದೆ, ಚೆನ್ನಾಗಿ ಅಂದ್ಬಿಟ್ಟು ಹಾಕೀನಿ. ನೋಡೋಣ ನಿಲ್ರಿ. ಯಾವಾಗನ M4A1 ಮತ್ತು ಮ್ಯಾಕ್ 10 ಎತ್ಕೊಂಡಿದ್ದೀನಿ. ಅಲ್ಲ ಸಾರಿ, ಮ್ಯಾಕ್ 7. ಇವಾಗ ಮ್ಯಾಕ್ 10 ಎತ್ಕೊಂಡಲ್ಲ, ಸೊ M10 ಎತ್ಕೊಂತೀನಿ. M10 ಮ್ಯಾಕ್ 7 ಬಿಟ್ಟು ಸ್ವಲ್ಪ ನೆಟ್ ಹೋಗಿತ್ತು, ಹಂಗಾಗಿ ಬಿಟ್ಟೆ. ನೋಡಿ 3ನೇ ನಂಬರ್ ಒಂದು ಸರಿಯಾಗಿ ವಾಂಜಿಸ್ಕೊಳ್ಳಿ ಬಿಡ್ರಿ. ರಿವ್ಯೂ ಹೆಂಗಿದ್ರು ಆಗ್ತಾನೆ, ನನ್ನ ಮಗನಿಗೆ ಯಾಕೆ ಕೊಡೋಕೆ ಹೋಗೋದು. ಯಾವುದೈತಿ M14 ಐತಿ, M14 ಎತ್ಕೊಳ್ಳೋಣ. M4A1 ಇರಲ್ಲ, ಬೇಡ M4A1 ಎತ್ಕೊಬಿಡೋಣ ನಿಲ್ರಿ. ಯಾಕೆಂದರೆ ಇದು ಒಂದೊಂದು ಬುಲೆಟ್ ಹೊಡಿಯೋದಿಗೆ ಅವ್ನು ನಮ್ಮನ್ನು ತಿಂದುಬಿಟ್ಟು ಸ್ಮಶಾನಕ್ಕೆ ಹಾಕ್ತಾ ಇರ್ತಾನೆ ಮುಂದ್ಗಡೆ ಅಂತ. ನಮ್ದು ಒನ್ ಟ್ಯಾಪ್ ಎಲ್ಲ ಬೀಳಲ್ಲಪ್ಪ, ಸುಮ್ಮನೆ ಏನಿದ್ರು ಸ್ಪ್ರೇ, ಬಾಡಿ ಸ್ಪ್ರೇ ಮಾಡೋದು. ಟು ಒಬ್ಬನೇ ನಿಮಗೆ ಬಂದಿಲ್ಲಲ್ಲ ಗುರುವೇ. ಬನ್ನಿ ಇಲ್ಲಿ ಕಾಯಿನ್ ಒಂದು ನಡವಿ ಅವನು ಬಂದಪ್ಪ. ಇದೆಂತದ್ದು ಹಾಕ್ಬಿಟ್ಟ ನಿಲ್ಲು ಮಂಕಬಿಡ. ನೋಡಿ ಸ್ವಲ್ಪ ಸರ್ಪ್ರೈಸ್ ಸ್ಕೋಪ್ ಎಂತಕ್ಕೋಯ್ತು ಹೊಡೆದ್ಬಿಟ್ಟು ನಾವು ನೋಡೋ ಥರ ಆಡ್ತೀನಿ. ಸುಮಾರು ದಿನ ಆಯ್ತಲ್ಲ ಆಡಿ, ಹಂಗಾಗಿ ಏನಾಗಲ್ಲ. ಆಡೋಣ. ಇನ್ನು ಮಕ್ಕಳು ಇದಾರಲ್ಲ, ಇನ್ನು 3 ಜನ ಏನು ಆಡ್ತಾರ ನೋಡೋಣ. 3 ನಂಬರ್ ಆ ಕಡೆ ಹೋಗೋಣ. ಡಬಲ್ ವೆಕ್ಟರ್ ಇರೋದ ಒಂದು ಬಿಟ್ಟವನೇ, ಅವನು ವಾಂಜಿಸ್ಕೊಂಡೆ. ಏನು ಆಡ್ತಾರೋ ಮಕ್ಕಳು. ಮುಂದೆಯಿಂದ ಬಂದರೂ ಹೊಡಿಯಲ್ಲ, ಹಿಂದೆಯಿಂದ ಬಂದರೂ ಹೊಡಿಯಲ್ಲ. ಏನು ಮಾಡೋದು, ನಮಗಂತೂ ಸರಿಯಾಗಿ ವಾಂಜೋದ. ಕಿತ್ತೋದ ನಮ್ಮ ಮಕ್ಕಳು ಬೆಳೆಸಾರ ಮುಂದೆಯಿಂದ ಬಂದು ಹೊಡಿಬೇಕು. ನೋಡಿ ಅವನು ಇಲ್ಲೇ ಏನೋ ಮಾಡ್ತಾವನೆ. 3ನೇ ನಂಬರನ್ನು ಇಲ್ಲೋಗಾನೆ. ಲೂಟ್ ಹೊಡಿ. ಇಲ್ಲೆಲ್ಲ ಸಾಯ್ತಾ ಬಿದ್ದಾರ ಮಗನೇ, ನಾನು ಲೂಟ್ ಹೊಡಿ. ಎತ್ತಿಸ್ತಾನೆ ನೋಡಪ್ಪ. ಒಂದು ಹೆಡ್ ಶಾಟ್ ಕೇಳಿ ಖತಮ್, ಟಾಟಾ ಬೈ ಬೈ. ಇವಾಗ ಬಂದು ಇವನು 2 ಡ್ರಾಪ್ ಲೋಟ್ ಮಾಡ್ಕೊಂಡು ಹೋಗ್ತಾವನಪ್ಪ. AWM ಕಿಂಗ್. ಇನ್ನು ಇಷ್ಟು ಸುಮಾರು ಹೊತ್ತೈತೆ, ಪರವಾಗಿಲ್ಲ. ನಮ್ದು ಇನ್ನೂ 0 ಕಿಲ್ಲು ಯಾರ್ದು ಆಗಿಲ್ಲ, ನಮ್ಮ ಟೀಮ್ ಅವ್ರದ್ದು ಒಂದು. ಆಲ್ರೆಡಿ 21 ಜನಕ್ಕೆ ಬಂದವ್ರೆ. ನೋಡೋಣ ಕಿಲ್ ಹಾಕುತ್ತಾ ಇಲ್ವಾ ಅಂತ ಈ ಮ್ಯಾಚು. ಬನ್ನಿ, ಇಟ್ಲಿಸ್ಟ್ ಬೇರೆ ತಗೊಬಿಟ್ಟಾರೆ. ಅಣ್ಣ ರಿವೈವ್ ಕೊಟ್ರೆ ಸಾಕಪ್ಪ. ಬಯ್ಯೋ ಹೊಡಿಯೋಕೆ ಟ್ರೈ ಮಾಡೋಣ. ಪರವಾಗಿಲ್ಲ, ಆರಾಮಾಗಿ ಹೊಡಿಬೋದು. 24 ಜನ ಅಷ್ಟೇ ಇರೋದು. 21 ಇದ್ದವ್ರು 24 ಜನ ಆಗ್ಬಿಟ್ರು. ರಿವೈವ್ ಕೊಡಿ. 2 ಜನಕ್ಕೆ ಹತ್ತಿದ್ದಾರೆ, ನನಗೆ ಕೊಟ್ಟರೆ ಸಾಕು. ಕೊಟ್ಟ. ಎಲ್ಲಿ ಇಳಿಯೋಣ? ಇಲ್ಲೇ ಇಳಿಯೋಣ ನಿಲ್ರಿ. ಯಾವನು ಎನಿಮಿ ಇದ್ದಂಗೆ ಕಾಣಿಸ್ತಾ ಇಲ್ಲ, ಹಾಗಾಗಿ ಇಲ್ಲೇ ಇಳಿದು ಬಿಡೋಣ. ನನ್ನ ಫ್ರೆಂಡ್ ಒಬ್ಬ ಬೇರೆ ನೋಡ್ತಾವನೆ, ದುಡ್ಡು ಗಿಡ್ಡೆಲ್ಲ ಹಾಕ್ತಾನೆ. ಪರವಾಗಿಲ್ಲ. ಇಟ್ಲಿಸ್ಟ್ ಬೇರೆ ಇಲ್ಲೇ ಐತೆ. ಝೋನ್ ಬೇರೆ ಪೀಕ್ ಹತ್ರಕ್ಕೆ ಹೋಯ್ತೆ. ಇಟ್ಲಿಸ್ಟ್ ಅವ್ರು ಬೇರೆ ಬರ್ತಾರಲ್ಲಪ್ಪ. ನಮ್ಮ ಮೇಲೆ ಏನಿಲ್ಲ, ಇಟ್ಲಿಸ್ಟು 3ನೇ ನಂಬರ್ ಅಂದಮೇಲೆ ಆದರೂ ಸ್ವಲ್ಪ ಸೇಫ್ ಆಗಿರೋದಿಲ್ಲ. ಇಲ್ಲ ಹತ್ರ ಬಂದರೆ ಇವಾಗ ಯಾವುದು ಒಳ್ಳೇದೇನು ಪರವಾಗಿಲ್ಲ. ಇದು UMP ಸೂಪರು. ಇಲ್ಲಿ ಇಲ್ಲೇ ಬಂದಂಗವ್ರೆ ಇಟ್ಲಿಸ್ಟ್ ಅವರು. ಬಾ ಮಗನೆ. ಪ್ಲೇನಲ್ಲಿ ಬರ್ತಾವ್ರೆ ಅಣ್ಣಂದಿರು. ಇಲ್ಲಿ ನಾವೊಂದು 4x ಝೂಮ್ ಒಂದು ಎತ್ಕೊಬಿಡೋಣ. ಸೈಡಿಗೆ ಹೋಗ್ಬಿಟ್ಟು ಯಾಕಬೇಕು, ಈ ನಮ್ಮ ಮಕ್ಳ ಹತ್ರ ಕಂಡ್ರೆ ಆಮೇಲೆ ಅಲ್ಲಿಂದನೇ ಹೊಡಗಿಡ್ದವ್ರು. ಅದಕ್ಕೆ ಸೈಡಿಗೆ ಬಂದು ಕುತ್ಕೊಂಡಿನಿ. ಬನ್ರಿ. ಎಲ್ಲೋ ಅಲ್ಲಿಗೆ ಹೋಗ್ತವ್ರೆ. 3ನೇ ನಂಬರ್ನೇ ಬಾಲ್ಸ್ ಕೊಂಡೋಯ್ತವ್ರೆ. ಬಾರಪ್ಪ ಸ್ವಲ್ಪ ಸಪೋರ್ಟ್ ಕೊಡೋಕೆ ಹೋಗೋಣ ಕಿತ್ತ ನನ್ನ ಮಕ್ಳಿಗೆ. ಆಮೇಲೆ ಸತ್ಕಿತ್ತವ್ರು, ಆಮೇಲೆ ಮತ್ತೆ ನಾವೇ ರಿವೈವ್ ಕೊಡೋಕ್ಕೆ ಹೋಗ್ಬೇಕು. ಹಾಗಾಗಿ ನಾವು ಇವಾಗಲೇ ರಿವೈವ್ ಕೊಟ್ಬಿಟ್ರೆ ಒಳ್ಳೇದಾಗುತ್ತೆ. ನೋಡಿ ಎತ್ಕೊಂಡ್ರು. ಮತ್ತು ಇವಾಗ ಇನ್ನೊಬ್ಬ ಉಳ್ದಾನೆ, ಅವನು ಏನಾದ್ರು ಕೈಯಲ್ಲಿ ಟಾಟಾ ಬೈ ಬೈ ಅಂದರೆ ಯಾಕೋ ನಮ್ಮ ಮೇಲೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನು 1 ಕಿಲ್ ಹೊಡೆದಿಲ್ಲ ಈ ಗತಿಗೆ. ಇನ್ನು 27 ಜನ ಆದರು. 21 ಜನ ಇದ್ದವ್ರು 27 ಜನ ಆದರು. 6 ಜನ ಜಾಸ್ತಿ ಆಗೋರೆ. ಇಲ್ಲೇ ಅವನಲ್ಲ ಅಣ್ಣ, ಇಲ್ಲೇ ಅವನೇ ಹೊಡಿಯೋಣ. ಬನ್ರಿ ಹೊಡಿಯೋಣ. ನನ್ನ ಮಕ್ಳಿಗೆ ಹೊಡೆಯೋಣ ನಿಲ್ರಿ. ಇನ್ನೊಬ್ಬ ಇವೊಂದು ಆಯಿತು ಡಮಾರ್ ಅದು. ಇನ್ನೊಬ್ಬ ಎಲ್ಲೋದ್ನಪ್ಪ, ಯಾರ್ದು ಮಾರ್ಕ್ ಬರ್ತಲ್ಲ. ಇನ್ನೊಂದು ಮಕ್ಳು ಇಬ್ಬರು ಬೇರೆ ಸತ್ತೋಗಾರೆ. ರಿವೈವ್ ಬೇರೆ ಕೊಡೋಕೆ ಹೋಗ್ಬೇಕು ಇನ್ನೊಂದು ಮಕ್ಕಳಿಗೆ. ಬನ್ನಿ ಝೋನ್ ಒಳಗಡೆ ಹೋಗ್ಬಿಟ್ಟು ರಿವೈವ್ ಕೊಡೋಕೆ ಟ್ರೈ ಮಾಡೋಣ.
ಆದರೆ ರಿವೇ ಕೊಡೋದು. ಇವನು 2ನೇ ನಂಬರ್ ಅವನು ಎಲ್ಲಿಗೆ ಹೋಗೋನಪ್ಪ, ಅಣ್ಣ ಯಾರೋ 2-3 ಜನ ಅವರೇ. ಒಳ್ಳೆ ಕಿಲ್ ಆಗ್ಬೋದು. ಹಬ್ಬ ಖಾತೆ ಓಪನ್ ಮಾಡಿದ್ದೀವಿ 1 ಕಿಲ್ಲಿಂದ. ಬನ್ನಿರಿ ಹೋಗೋಣ, ರಿವೇ ಕೊಟ್ಟು ಬರೋಣ. ಪಾಪ ಅವರಿಗೆ 1000 ಆಯಿತು, ಒಬ್ಬಂಗೆ ಕೊಡ್ಬೋದು. ಇವನು ಇಲ್ಲೇ ಕೊಡ್ತಾನಲ್ಲ ಆರ್ಟಲ್ಲೇ, ನಮ್ಮ ಹುಡುಗ ಆರ್ಟಲ್ಲಿ ಕೊಟ್ಟರೆ ಬಚಾವಿಲ್ಲ ಅಂದರೆ ನಾವೇ ಹೋಗ್ಬೇಕು. ನಾನು ಏನಕ್ಕೆ ಝೋನ್ಗೆ ಆಮೇಲೆ ಸುಮಾರು ಸತಿ ಝೋನಲ್ಲೇ ಸತ್ತಾಯಿದ್ದೀವಿ ವಾಪತ್ತು. ಇಲ್ಲೇ ಅಲ್ಲ ಫೈಟಿಂಗ್ ಆಡಿದ್ರು. ಬಾರ್ಜರಿ ಗ್ಲೂವಲ್ಲೆಲ್ಲ ಐತೆ. ನಮ್ಮ ಹುಡುಗ ನೋಡಿ ಇಲ್ಲಿ ಎಷ್ಟೆಷ್ಟು ಕಾಯಿನ್ಗಳನ್ನ ಕೊಡ್ತಾನೋ. ಇಲ್ಲಪ್ಪ ಅವನೇ ಕಾಣಿಸಿದ್ರೆ ಡಮಾರ್. ನಮ್ಮ ಹತ್ರ ಒಳ್ಳೆ ಗನ್ನಿಲ್ಲ, ಇದರಲ್ಲಿ 60 ಬುಲೆಟ್ ಉಳ್ದಾವೆ. ಇಲ್ಲೇ ಯಾರೋ ಹೋಯ್ತವ್ರೆ, ಒಬ್ಬ ನೆಕ್ಕೊಂಡು ಬನ್ರಿ ನಿಂಬಲ್ಸ್ನ ಹೊಡಿಯೋಣ. ಬಿಡ್ಬಿಡ ಹೊಡಿ ಓಡು ಮಗ ಅಷ್ಟೇ. ಪಾಪ ಏನೋ ಅಂತಾರಲ್ಲ, ಏನೋ ಒಂದು ನೆನಪತ್ತಲ್ಲ ಬಿಡ್ರಿ. ಇನ್ನೊಂದ್ಸತಿ ನೆನಪಂದಾಗ ಹೇಳ ಇರ್ನಾರ್ದಲ್ಲಿ ಬಿಟ್ಕೊಂಡ್ರೆ ಅನ್ನಂಗೆ ಆಯ್ತು. ಅವ್ನು ಸುಮ್ಮನೆ ಗಾಡಿಯಲ್ಲಿ ಒಯ್ದರೆ ಆರಾಮಾಗಿ ಹೋಗೋದಿತ್ತು. ನಮ್ಮ ಹತ್ರ ಸಿಗಾಕೊಂಡು ಸತ್ತೋದು. ಯಾವ್ದಾರು ಒಳ್ಳೆ ಲೂಟ್ ಇಟ್ಟು ಗ್ರೋಸ್ ಐತೆ. ಇನ್ನೇನು ಶಾರ್ಟ್ ರೇಂಜ್ ಒಳ್ಳೇದಿಲ್ಲ, ಯಾವುದೋ UMP ಯಾವುದೋ ಇದೇ ಇರಲಿ. ನಮ್ಮ ಹತ್ರ ಮ್ಯಾಕ್ 10 ಇರಲಿ ಪರವಾಗಿಲ್ಲ, ಚೆನ್ನಾಗಿ ಹೊಡಿಬೋದು. ಹೆಡ್ಡಿಗೆ ಕನೆಕ್ಟ್ ಆದರೆ ಸಾಕಪ್ಪ. ಬನ್ನಿರಿ ಜಿಪ್ಲೈನಲ್ಲಿ ಹೋಗೋಣ. ಅಲ್ಲಿಗೆ ಹೋಗ್ಬೇಕಂದ್ರೆ ಲಾಂಗ್ ಆಗುತ್ತೆ. ಜಿಪ್ಲೈನಲ್ಲಿ ಹೋಗಿ ಹಿಂದೆಯಿಂದ ಬಂದು ಹೊಡಿಯೋಣ ಯಾವನಾರು ಸಿಕ್ಕಿದ್ರೆ. ಯಾವನು ಹೊಡಿತಲ್ಲ ನನಗೇನು. ಹಂಗಂದರೆ ಮುಂದೆ ಯಾವನು ಎನಿಮಿ ಇಲ್ಲ ನಂಗೆ ಕಾಣುತ್ತೆ. ನಂದು 2 ಕಿಲ್ ಆಯಿತು. ಆ ಮಕ್ಕಳು ನನಗಿಂತ ಖರಾಬಾಗಿ ಆಡ್ತಾರಲ್ಲ. ನಾನೇ ಖರಾಬಾಗಿ ಆಡ್ತಾಯಿದ್ದೀನಿ, ನನ್ನ ಮಕ್ಕಳು ನನಗಿಂತ ಖರಾಬಾಗಿ ಆಡೋರು. ಬಡಿ ಒಂದು ಹಾಕೊಂಡು ಈ ಬ್ರಿಡ್ಜ್ ಕೆಳಗಡೆಯಿಂದ ಹೋಗೋದಾ ಇಲ್ಲಿ? ಬನ್ನಿರಿ ನೋಡೋಣ ಹೋಗ್ಬೋದಾ ಅಂತ. ಈ ಬ್ರಿಡ್ಜ್ ಕೆಳಗಡೆಯಿಂದ ಮತ್ತೆ ಎತ್ಕೊಂಡು ಯಾವನ ಎಷ್ಟು ಸತಿ ಸಾಯ್ತಾರೆ ಕಿತ್ತವನ್ನ. ಬಾ ಇಲ್ಲಿ ನೋಡೋಣ ಒಳಗಡೆ ಕೆಳಗಡೆಯಿಂದ ಹೋಗ. ನಮ್ಮ ಮಕ್ಕಳು ರಿವೈವ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಅಲ್ಲೇ ಇರ್ತಾರಲ್ಲ ಹೆಂಗಿದ್ರು ರಿವೈವ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಬಾಗುರು. ಓಡು. ಇಲ್ಲಿ ಅದು ಎನಿಮಿ ಇದ್ರ ಅಂತ ಕಾಣುತ್ತೆ ಯಾವಾಗಲೇ. ಬಂದಿದ್ದು ಕಿಲ್ ಆದರೆ ಸಿಕ್ಕಬೇಕು. 3ನೇ ಕಿಲ್ಲು ಪತಿನಾಮ. ಬನ್ನಿರಿ ಯಾವನೋ ಇನ್ನೊಬ್ಬ ಆದರೂ ಇದ್ದೇ ಇರ್ತಾನೆ. ಇಬ್ಬರ ಹತ್ರ ಅಲ್ಲ ಫೈಟಿಂಗ್ ಆಡ್ತೀವಿ. 2 ಮಾರ್ಕ್ ಅಲ್ಲ, ಒಬ್ಬಂಗೆ ಹೊಡೆದ್ಬಿಟ್ಟು ಅಷ್ಟು ಬೇಗ ಗಾಡಿ ಎಲ್ಲ ಮಸ್ತಾಗಿಬಿಟ್ಟಾನೆ. ಕೆಳಗಡೆ ಹೋಗೋದು ಬೆಟ್ರಾ ಬೇಡ, ಮೇಲ್ಗಡೆನೇ ಇರೋಣ. ನೋಡೋಣ ನಿಲ್ರಿ, ಬರ್ತಾರೆ ಸ್ವಲ್ಪ ಕಾಯೋಣ. ಸ್ವಲ್ಪ ಹೊತ್ತಾಯ್ತು. ಯಾವನಾರ ಬರ್ತಾನ. ಯಾವನ ಹಿಡ್ಕೊಂಡು ಕೊಡು ಅಷ್ಟೇ. ಇಳ್ದಂಗೆ ಕೊಟ್ಟಂಗೆ. ಖಜೂರ್ ಅಲ್ಲ ಏನಾಯ್ತಲ್ಲ ಅಂಥದ ಗಿರ ಖಜೂರ್ ಕಾಣಂಗೆ ಆಗೋಯ್ತು ಪಾಪ. ನಮ್ಮ ಮಸ್ತ್ ಹೆಡ್ ನನಗೆ ಹೆಡ್ ಬಿದ್ದಿಲ್ಲ ಅಂದಿದ್ರೆ ಅವನು ಗ್ಲೂವಲ್ ಹಾಕೋಬಿಡೋಣ. ಅಲ್ಲಿಗೆ ಡಮ್ಮರ್ ವೇಸ್ಟ್ ಆಗ್ಬಿಡೋದು. ಅಂತೂ ಇಂತೂ ಪಂಚಭೂತಗಳು 5 ಕಿಲ್ ಮಾಡಿಬಿಟ್ಟಿವಿ. ಬನ್ನಿರಿ ನೋಡೋಣ ಫೈನಲ್ ತನಕ ಎಷ್ಟು ಕಿಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂತೂ ಇಂತೂ 5 ಕಿಲ್ ಮಾಡಿದ್ದೀವಿ. ಬೊಯ್ಯ ಹೊಡಿಯೋಕ್ಕಾಗುತ್ತಾ ಅಂತ. ಇನ್ನೂ 1 ಕಿಲ್ ಬಿಟ್ಟು ಕಿಲ್ ಪಾಪ. ಯಾವನಿಗೆ ಹೊಡಿತಿದ್ದ ಅದೇ 3rd ಪರ್ಸನ್ ಆಗಿ ಹೊಡೆದಿದ್ದೆ. ಇಬ್ಬರು ಜಗಳ 3ನೇನಿಗೆ ಲಾಭ ಅನ್ನಂಗೆ ಆಯಿತು ನನಗೆ. ಇಲ್ಲಾಂದ್ರೆ ರೆಡ್ ಡಾಟ್ ಬಂತ ಫಸ್ಟ್ ಬೇಗ ಎಲ್ಲಿಗೆ ಹೋದ್ ನಾನು. ಸುಮ್ಮನೆ ಬನ್ನಿರಿ ಮನೆ ಒಳಗಡೆ ಹೋಗ್ಬಿಡೋಣ ಸೇಫಾಗಿ. ನಮ್ಮ ಮಕ್ಳು ಇನ್ನೊಬ್ಬ ಯಾವನ ಸತ್ತೋಗನಲ್ಲಿ ರಿವೈವ್ ಕೊಟ್ಬಿಡೋಣ. ಇಬ್ಬರು ಸಾಯಂಗವ್ರೆ, ಬೇಗ ಸಾಯಿಗ್ರಿ ನೀನು. ರಿವೈವ್ ಕೊಟ್ಬಿಡೋಣ ನೀನು. ಬನ್ನಿ ಮನೆ ಒಳಗಡೆ ಯಾವನಿಲ್ಲ ಅನ್ನಂಗೆ ಕಾಣುತ್ತಿದ್ದಿದ್ರೆ ಫುಟ್ ಸ್ಟೆಪ್ ಬರೋದು. ಯಾವನಿಲ್ಲ ಹಂಗಾಗಿ ಹೋಗೋಣ ಇಲ್ರಿ. ಇನ್ನೊಂದಿಲ್ಲ 7ನೇ ಕಿಲ್. ಇದಕ್ಕೆ ಹೋಗ್ಬಿಟ್ನಲ್ಲಪ್ಪ. ಇಲ್ಲೊಬ್ಬ ಅವನೇ ರೈಟ್ ಸೈಡಲ್ಲಿ. ಬನ್ನಿ ಇಲ್ಲಿ ನೋಡೋಣ. ಹೊಡೆಯೋಕ್ಕಾಗ್ತಾ ಇವಕ್ಕೆ ಎಲ್ಲೋ ಎಲ್ಲ ನಮ್ಮ ಟೀಮನ್ನೇ ಹೊಡ್ಕೊಟ್ಬಿಟ್ಟ. ಇಲ್ಲಿ ಅಂತದ ಬಿಟ್ಟು ನಾವಪ್ಪ ಹೋಗತ್ತೆ. ಏನು ಡ್ಯಾಮೇಜ್ ಬೇರೆ ಬಂತು. ಹೊಡಿ ಇಬ್ಬರು ಬೇಡಪ್ಪ. ಬಾ ಈ ಕಡೆಯಿಂದ ನೋಡೋಣ, ಇಲ್ಲಿಂದ ಆದರೆ ಹೊಡಿಯೋಣ. ಇಲ್ಲಿ ಫಸ್ಟ್ ಮೈನ್ ಇಟ್ಟು ಬಂದ್ಬಿಡೋಣ. ಸ್ವಲ್ಪ ಹಿಂದೆನೇ ಇಟ್ಟೀನಿ, ಯಾಕೆಂದರೆ ನನ್ನ ಮಕ್ಕಳು ಅಲ್ಲಿಂದ ಹೊಡಿ ಇನ್ನೊಂದು ಬುಲೆಟ್ ಇದ್ದರೆ 4 ಆಗ್ಬಿಡೋ ಅಂತ ಆಗುತ್ತೆ. ಪಕ್ಕ ಈಗ ಮೇಲ್ಗಡೆಯಿಂದ ಬರ್ತಾರೆ, ಕಿಟಕಿಯಿಂದ ನೋಡೋದಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಲ್ಲ ನೋಡಲಿ. ಯಾವನ ಗ್ಲೂವಲ್ ಹಾಕ್ಬಿಟ್ಟಿದ್ನಲ್ಲ ಯಾರ ಅಲ್ಲಿರುವ ಗ್ಲೂವಲ್ಲಿ ಯಾವನ ಇರಬೇಕು. ಸರಿಯಾಗಿ ಡ್ಯಾಮೇಜ್ ಕೊಟ್ಟಾಗೋರು. ಒಂದೇ ಬುಲೆಟ್ ಬಿದ್ದಿದ್ದು, ಆಲ್ರೆಡಿ ಅಷ್ಟು ಡ್ಯಾಮೇಜ್ ಇತ್ತು. ಒಬ್ಬ ಆಲ್ರೆಡಿ ಮತ್ತೆ ಡಮರ್ ಆಗೋನೆ. ಇನ್ನೊಬ್ಬ 3ನೇ ನಂಬರ್ ಡಮನ್ ಆಗಕ್ಕಾಗಿದ್ದ. ಇಲ್ಲಿ ಸ್ಕೈಲರ್ ನಾವೇ ಬಿಡ್ಕೊಬಿಡೋಣ. ಅಲ್ಲೇ ಹೋದ ನೋಡಿ. ಎಲ್ಲಿಂದ ಹೊಡೆದು ಅವನಿಗೆ ಒಬ್ಬನು ಕಾಣಂಗೆ ಇಲ್ಲ. ಮತ್ತೆ ಅಲ್ಲಿಂದ ನೋಡ್ತಾನೆ. ಇಲ್ಲಿ ಫಸ್ಟ್ ಏನಿಗೆ ರಿವೈವ್ ಕೊಟ್ಟು ಬಂದ್ಬಿಡ.
ಲೈನ್ ಮ್ಯಾನ್ ಬೇರೆ ಬಡ್ಕತ್ತ ಬಿದ್ದಾವೆ, ರಿವೈ ಇದೆ ಅಂತ ಲ್ಯಾಂಡ್ ಮ್ಯಾನ್ ಬೇರೆ ಇಟ್ಬಿಟ್ಟಿನಿ. ಇದು ಬೇರೆ ಅಲ್ಲಿ ರೈಟ್ ಸೈಡಿಂದ ನನಗೆ ಡ್ಯಾಮೇಜ್ ಬಿತ್ತು 20. ಅಲ್ಲಿ ರೈಟ್ ಸೈಡಿಂದ ಬೇರೆ ಮನೆಯಿಂದ ಇಳಿದು ಬಂದರು. ಇಲ್ಲಿಗೆ ರೆಸ್ಟ್ ಮಾಡಿದ್ರೆ ಗೋಯಿಂದ ಬಿಡು, ರಿವೈವ್ ಕೊಟ್ಟೆ ಅಂತೂ ಇಂತು. ಇವಾಗ ಇಲ್ಲಿಂದ ನೋಡೋಣ ಸ್ವಲ್ಪ ಇಲ್ಲಿಗೊಂದು ಗ್ಲೂವಲ್ ಹಾಕ್ಕೊಬಿಡೋಣ ಫಸ್ಟ್. ಇವಾಗ ಹಂಗೆ ಇಲ್ಲಿಗೆ ಹಾಕೋಣ, ನಿಲ್ಲಿ ನೋಡೋಣ. ಇಲ್ಲಿಗೆ ಹಾಕ್ಬಿಡೋಣ. ಬಂದರೆ ಏನಕ್ಕೆ ಅಂದರೆ ಕವರ್ ಆಗೋದು, ಮಕ್ಕಳು ಬಂದಿದ್ದ ತಕ್ಷಣ ನಾವು ಹೊಡಿಯೋಕ್ಕಾಗ್ತದೆ. ಇಲ್ಲಿದ್ದರೆ ಲೆಫ್ಟಿಗೆ ಎಳಿಬೇಕಾದ್ರೆ ಏನಾದ್ರು ಮಿಸ್ ಆದರೆ ವೇಸ್ಟ್ ಆಗುತ್ತಲ್ಲ. ಇಲ್ಲಿ ಅವನೇ ನಿಂತವನೇ ಮನೆ ಹತ್ರ, ನೆಗ್ಯದ ಇಲ್ಲಾಂದರೆ ನೆಗೆನ ನಿಲ್ಲಿ. ಎಡ್ಡಿಗಂತೂ ಬೀಳಲಿಲ್ಲ, ಆದರೂ ಚಿತ್ರಾನ್ನ ಅಂತೂ 8ನೇ ಕಿಲ್ ಹೊಡೆದ್ವಪ್ಪ. ಬನ್ರಿ ಇನ್ನು ಎಷ್ಟು ಜನ ಉಳ್ದವರು? 8 ಜನ ಉಳ್ದವ್ರು. ನಮಗೆ ಇನ್ನೊಬ್ಬಂಗೆ ರಿವೇ ಕೊಡೋಣ ಅಂದರೆ ಟೋಕನ್ಸ್ ಇಲ್ಲ. ಇನ್ನು ಮಕ್ಕಳು ಕೊಟ್ಟರೆ ಕೊಟ್ಬೋದು. 8 ಕಿಲ್ ಐತೆ ನಂದು. ಇವಾಗ ಫಸ್ಟು ಇನ್ನೊಬ್ಬ ಯಾರನ್ನ ಹೊಡೆದ, 7 ಜನ ಉಳಿದವ್ರೆ. ನಮ್ಮ ಕೈಲಿ ಐತೆ ಬುಯ್ಯ ಹೊಡಿಬೋದು ಆರಾಮಾಗಿ. 3 ಜನ ಇಳಿದೀವಿ. ನಮ್ಗೆ ಇನ್ನೊಬ್ಬನ ರಿವೈವ್ ಕೊಟ್ಬಿಟ್ರೆ ಇನ್ನೊಂದು 2 ಜನ. ಎಲ್ಲ ಅವನೇ ಇಲ್ಲೇ ಅವನೇ. ಇದು ಯಾವುದೋ ಡ್ರೋನ್ ಕ್ಯಾರೆಕ್ಟರ್ ಬಿಟ್ಟು ಎಷ್ಟು ಡ್ಯಾಮೇಜ್, 20 ಎಷ್ಟು ಡ್ಯಾಮೇಜ್ ಮಾಡಿದ್ವಿ. ಇಲ್ಲಿ ಇವನಿಗೆ ಬೇರೆ ಎಂಥ ಸಿಗಾಕಂತೂ ಜಡ ಪಕ್ಕಲ್ಲಿ ಇದು ಇಂಥ ಗ್ಲೂವಾಲ್ಗಳು ಹಾಕೋರಲ್ಲ, ಅಲ್ಲೇ ಅವರೇ. ಕಂಡ ಹೊಡೆದ್ರೆ ನಾನು ಹೋದೆ. ಇಲ್ಲ ಬಿಡಪ್ಪ, ಸತ್ಯ ಹೊಡಿಲಿಲ್ಲ. ಈ ಕಡೆಯಿಂದ ರೆಸ್ಟ್ ಮಾಡೋಣಪ್ಪ. ಅದಷ್ಟು ಕೈಲರ್ ಹಾಕೋಣ. ಅಲ್ಲೇ ಅವ್ರೆ ಇಬ್ಬರು ಅವರೇ. ಈ ಕಡೆ ಗ್ಲೂವಾಲ್ ಹಾಕ್ತಾರೆ ನೋಡಿ. ಈ ಕಡೆ ರೈಟ್ ಸೈಡಿಂದ ನುಗ್ಗೋಕ್ಕೆ ಹಿಂಸೆ. ಇನ್ನಿಬ್ಬರೇ 3 ಜನ, ಅದರಲ್ಲಿ 2 ಇದ್ದರು. ನಮ್ಮ ಟೀಮನಿಗೆ ಅವನಿಗೆ ರಿವೈವ್ ಕೊಟ್ಟು ಇಲ್ಲ. ನಮ್ಮ ಟೀಮನ್ನು ಹೋದ 2ನೇ ನಂಬರ್ ಹೋದ. ಹೋದ. ಇನ್ನೂ ಎಷ್ಟು 7 ಜನ ಅವರು. ನಮ್ಮ ಟೀಮನ್ನು ಹೋದ್ರೆ 6 ಜನ. ಇನ್ನೊಂದು ಬಂತು. ಹೊಡಿ ಮಗ, ಅಷ್ಟೇ 5 ಜನ ಉಳ್ದೀವಿ ಇವಾಗ. 3 ಜನ ನಮ್ಮ ಟೀಮು, ಇನ್ನೊಬ್ಬರು ಆ ಟೀಮು. ಇನ್ನೊಂದೇ ಒಂದು ಬುಲೆಟ್ ಇದ್ದಿದ್ರು ಹೋಗೋಣ ಅಣ್ಣ. ಇರಲಿದ್ದಿಲ್ಲ ಬುಯ್ಯ ನಮ್ಮದೇ ಇವತ್ತು. ಏನೇನಾದರೂ ಬುಯ್ಯ ನಮ್ಮದು. ಆದರೆ ಒಟ್ಟರಸಿ ರೆಸ್ಟ್ ಮಾಡೋದು ಬೇಡ. ಇಲ್ಲಿ ಎಂಥ ಗ್ಲೂವಲ್ಲಿ ಹೊಡಿಲಿಲ್ಲ, ಸ್ಟೈಲರ್ ಅಂತ ಬಸ್ಸುತ್ತೆ. ಎಡ್ಡಿಗಿಲ್ಲ ಅಂದರೆ ಫಲ. ಸೊ ಅಂತೂ ಇದು ಬುಯ್ಯ ಮಾಡಿದ್ವಿ ಗಾಯ್ಸ್.